ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಾಯ್ ಇಲೆಕ್ಷನ್ಗಳ ಬಗ್ಗೆ ಈ ಸಂಚಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕೆಲವೊಂದು ವಿಷಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಕೂಡ ದಾವಣಗೆರೆಯ ಒಂದು ಆ, ವಿ- ವಿ- ಚುನಾವಣೆಯ ವಿಷಯವಾಗಿ ಈ ಸಂಚಿಕೆಯ ಮೂಲಕ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ಅದು ಕೂಡ ದಾವಣಗೆರೆ ದಕ್ಷಿಣ ಆ, ವಿಧಾನಸಭಾ ಮತಕ್ಷೇತ್ರದಲ್ಲಿ ದಿವಂಗತ ಮಾಜಿ ಶಾಸಕರಾಗಿರ್ತಕ್ಕಂಥವರು ಹಾಗೂ ಹಿರಿಯ ಮುತ್ಸದ್ದಿಗಳು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ಉಪಚುನಾವಣೆಗಳು ನಡೀತಾ ಇವೆ. ಅದು ಕೂಡ ಒಂದು ತುರುಸಿನ ಸ್ಪರ್ಧೆಯಾಗಿ ಮಾರ್ಪಡುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹಾಗಿರುವಾಗ ಈಗ ನಾವು ಬಾಗಲಕೋಟೆಯ ಒಂದು ಚುನಾವಣೆಯನ್ನು ನಾಳಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡೋಣ. ಈಗ ದಾವಣಗೆರೆಯ ಒಂದು ಚುನಾವಣೆಯ ಉಪಚುನಾವಣೆಯ ಒಂದು ಸನ್ನಿವೇಶವನ್ನು ಹಾಗೂ ಅಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು, ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗಬಹುದನ್ನುವಂಥ ಒಂದು ಜಿಜ್ಞಾಸೆಯನ್ನು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ನಾನು ಜನತೆಗೆ ಆ ಒಂದು ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರ ಅಂತಂದ್ರೇ ಒಂದು ಪ್ರತಿಷ್ಠಿತ ಒಂದು ಕ್ಷೇತ್ರ. ಅಲ್ಲಿ ಎಲ್ಲ ಜಾತಿ ಜನಾಂಗಗಳು ಕೂಡ ಎಲ್ಲ ಜಾತಿ ಜನಾಂಗಗಳ ಮತದಾರರು ಕೂಡ ವಾಸಿಸ್ತಾ ಇದ್ದಾರೆ. ಅಷ್ಟೇ ಒಂದು ಸಾಮರಸ್ಯದಿಂದಲೂ ಕೂಡ ಬದುಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿಯ ಮತದಾರರು ಪ್ರಬುದ್ಧ ಮತದಾರರು ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಅನ್ನುವ ಒಂದು ಸಂಗತಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗಿರುವಾಗ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾಗಿರ್ತಕ್ಕಂಥ ಈ ಒಂದು ವಿಧಾನಸಭೆಯ ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೂ ಭಾರತೀಯ ಜನತಾ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಪೈಪೋಟಿಗಳೇ ನಡೀತಾ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋದು. ಹಾಗೆ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಖಾನ್ರವರು ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಗೇ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೂಡ ಕಾಂಗ್ರೆಸ್ಸಿನ ವರಿಷ್ಠರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಕೂಡ ಚರ್ಚೆಯ ಹಂತದಲ್ಲಿ ಕೂಡ ಇದೆ. ಜೊತೆಗೆ ಪ್ರಸ್ತುತವಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಪುತ್ರರು ಕೂಡ ಇಲ್ಲ, ನಾನು ನಮ್ಮ ಕುಟುಂಬ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ನಮಗೆ ಟಿಕೆಟೇ ಬೇಡ, ಯಾರಿಗಾದರೂ ಕೊಡ್ರಿ, ನಾವು ಅವರ ಪರವಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ವಾಗ್ದಾನವನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ. ಹಾಗಿರುವಾಗ ಕಾಂಗ್ರೆಸ್ ಪಕ್ಷ ಯಾರಿಗೆ ತನ್ನ ಒಂದು ಟಿಕೆಟನ್ನು ನೀಡುತ್ತೆ ಅನ್ನೋದ ಒಂದು ಜಿಜ್ಞಾಸೆಯು ಕೂಡ ಆ ಪಕ್ಷದ ವಲಯಗಳಲ್ಲಿ ಹರಿದಾಡ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂ ಸಾಕಷ್ಟು ಪ್ರಭಾವಿ ನಾಯಕರೆನಿಸಿಕೊಂಡವರು ಈ ಸಲ ಚುನಾವಣೆಗೆ ನಾವೇ ನಿಲ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಕೂಡ ಇರೋದು ಸುಳ್ಳಲ್ಲ. ಹಾಗಿರುವಾಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರೋದು ಕೂಡ ಈ ಒಂದು ಚುನಾವಣೆಯ ಜಿಜ್ಞಾಸೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಿರುವಾಗ ಯಡಿಯೂರಪ್ಪನವರು ಟಿಕೆಟನ್ನು ರೇಣುಕಾಚಾರ್ಯ ಅವರಿಗೆ ಕೊಡಿಸಿದರೆ ಏನಾಗುತ್ತೆ ಅನ್ನುವಂಥ ವಿಚಾರಗಳು ಪ್ರಸ್ತಾವನೆಗೆ ಬಂದಾಗ, ಇಲ್ಲ, ಅಲ್ಲಿ ರೇಣುಕಾಚಾರ್ಯ ಅವರು ಸೋಲುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಹಾಗಿರುವಾಗ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗದೇ ಇದ್ದಾಗ ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕುರುಬ ಸಮುದಾಯದ ಜಿ ಬಿ ವಿನಯ್ ಕುಮಾರ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ 42,000 ಮತಗಳಿಗಿಂತ ಅಧಿಕ ಮತಗಳನ್ನು ಪಡೆದಿರತಕ್ಕಂಥದ್ದೇನು ಸಾಮಾನ್ಯ ವಿಷಯವಲ್ಲ. ಹಾಗಿರುವಾಗ ಅವರನ್ನೇ ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಸೆಳೆದುಕೊಂಡು ಅವರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ನೀಡಿದರೆ ಆ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಹೀಗಾಗಿ ಅವರ ಜೊತೆಗೆ ದಿಲ್ಲಿಯ ಮಟ್ಟದಲ್ಲಿ ಈಗಾಗಲೇ ಸಭೆಗಳು ಕೂಡ ಪ್ರಾರಂಭವಾಗಿವೆ ಅನ್ನುವಂಥ ವಾತಾವರಣಗಳು ಕೂಡ, ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಹಾಗಿರುವಾಗ ವಿನಯ್ ಕುಮಾರ್ ನಿಜಕ್ಕೂ ಕೂಡ ಒಬ್ಬ ಪ್ರಜ್ಞಾವಂತ ಹಾಗೂ ವಿದ್ಯಾವಂತ ಯುವ ಉತ್ಸಾಹಿ ನಾಯಕ. ಅಂಥ ಒಬ್ಬ ಯುವ ಉತ್ಸಾಹಿ ನಾಯಕನಿಗೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕಿದ್ದೇನೆ ಅಂತಂದರೆ ಆ ಪಕ್ಷಕ್ಕೆ ಒಬ್ಬ ದೊಡ್ಡ ರಾಜಕೀಯ ನೇತಾರನನ್ನು ಸಮಾಜಕ್ಕೆ ಪರಿಚಯಿಸಿರ್ತಕ್ಕಂಥದ್ದು ಹಾಗೂ ರಾಜ್ಯಕ್ಕೆ ಪರಿಚಯಿಸಿದಂಥ ಒಂದು ಕೀರ್ತಿಗೆ ಭಾರತೀಯ ಜನತಾ ಪಕ್ಷ ಪಾತ್ರವಾಗ್ತತಿ ಅನ್ನುವಂಥ ಭಾವನೆಗಳು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇವೆ. ಹಾಗಿರುವಾಗ ವಿನಯ್ ಕುಮಾರ್ ಅವರು
ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಆ, ಚುನಾವಣೆಗೆ ಅಂದರೆ ಸಮಾಜ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಪ್ರಭುತ್ವವನ್ನು ಹೊಂದಿರತಕ್ಕಂಥ ಹಾಗೂ ಪ್ರಬುದ್ಧ ಒಬ್ಬ ರಾಜಕಾರಣಿ ಆಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾರೆ. ನಾಯಕನಾಗುವ ಎಲ್ಲ ಗುಣಗಳು ಕೂಡ ಅವರಲ್ಲಿ ಇವೆ. ಹೀಗಿರುವಾಗ ಅವರಿಗೆ ಈ ಸಲ ಭಾರತೀಯ ಜನತಾ ಪಕ್ಷ ತನ್ನ ಆಂತರಿಕ ವಿಷಯಗಳನ್ನು ಬದಿಗೊತ್ತಿ ವಿನಯ್ ಕುಮಾರ್ ಅವರಿಗೆ ಟಿಕೆಟನ್ನು ನೀಡಿದ್ದೇ ಆತಂದರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿನ ಒಡಕುಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಮತ್ತೊಬ್ಬ ಯುವ ನಾಯಕನನ್ನು ನೀವು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಆ ಕ್ಷೇತ್ರದಲ್ಲಿ ಗೋಚರಿಸ್ತಾ ಇವೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥವು ಪ್ರತಿಯೊಂದು ಕೂಡ ಸತ್ಯವಾದ ಸಂಚಿಕೆಗಳು. ಹಾಗಿರುವಾಗ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಡ್ರಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.